ಯುವನಿಧಿ ಸ್ಕೀಮೇ ರಾಮನ ಲೆಕ್ಕ ಕೃಷ್ಣನ ಲೆಕ್ಕನ ಬೆಚ್ಚಿ ಬೀಳಿಸುವ ಅಂಕಿ ಅಂಶ ಬಯಲು ಮಾಡ್ತಿದೆ ಅಶ್ವವೇಗ ನ್ಯೂಸ್. ಯುವನಿಧಿ ಸ್ಕೀಮೇ ರಾಮನ ಲೆಕ್ಕ ಕೃಷ್ಣನ ಲೆಕ್ಕನ ಬೆಚ್ಚಿ ಬೀಳಿಸುವ ಅಂಕಿ ಅಂಶ ಬಯಲು ಮಾಡ್ತಾ ಇದೆ ನಿಮ್ಮ ಅಶ್ವವೇಗ ನ್ಯೂಸ್. ಯುವನಿಧಿಗೆ ಬ್ರೇಕ್, ಜೆನ್ಜಿಗೆ ಸಿದ್ದು ಸರ್ಕಾರದ ಹೊಡೆತ. ಈ ಬಾರಿ ಯುವನಿಧಿಗೆ ಹಣ ಮೀಸಲಿಡದ ಸಿದ್ದು ಸರ್ಕಾರ. 2 ವರ್ಷ ಯುವನಿಧಿ ಹಣ ನೀಡಿದ್ದೇವೆ ಎಂದು ಡಿಕೆ ಕ್ಲೈಮ್ ಅನ್ನ ಮಾಡಿಕೊಂಡ್ರು. ಇಲ್ಲಿಯವರೆಗೂ ಯುವನಿಧಿಗೆ 900 ಕೋಟಿಗೂ ಹೆಚ್ಚು ನೀಡಿದ್ದೇವೆ. 3 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳು ಎಂದು ಸರ್ಕಾರ ಹೇಳ್ತಾ ಇದೆ. ನಿಜಕ್ಕೂ ಯುವನಿಧಿಯಿಂದ ನಿರುದ್ಯೋಗಿಗಳಿಗೆ ಉಪಯೋಗ ಆಗಿದೆಯಾ? ಸರ್ಕಾರದ ಅಂಕಿಅಂಶಗಳ ಪ್ರಕಾರವೇ ಲೆಕ್ಕ ಹಾಕಿದಾರ? 3 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿಗೆ 24 ತಿಂಗಳು ಯುವನಿಧಿ. ಈ ಹಣ ಲೆಕ್ಕ ಹಾಕಿದ್ರೆ ಅದು 2,000 ಕೋಟಿಗೂ ಹೆಚ್ಚುತ್ತದೆ. ಆದ್ರೆ ಇಲ್ಲಿಯವರೆಗೂ ಯುವನಿಧಿಗೆ 913 ಕೋಟಿ ಹಣ ವೆಚ್ಚ. ಅನುಮಾನಕ್ಕೆ ಕಾರಣವಾದ ಸರ್ಕಾರದ ಈ ಅಂಕಿಅಂಶ. ಯುವನಿಧಿ ಸ್ಕೀಮ್ ನಂಬಿರುವ ನಿರುದ್ಯೋಗಿಗಳ ಸ್ಥಿತಿ ಏನು ಹಾಗಾದ್ರೆ? ಇದಕ್ಕೆಲ್ಲ ಉತ್ತರ ಕೊಡ್ತಾರಾ ಯುವ ಸಬಲೀಕರಣ ಸಚಿವ? ಪಂಚ ಗ್ಯಾರಂಟಿಗಳಿಂದ ಔಟ್ ಆಯ್ತಾ ಯುವನಿಧಿ? ಈಗಾಗಲೇ ಬಜೆಟ್ನಲ್ಲೂ ಸಹಿತ ಯುವ ನಿಧಿಗೆ ಯಾವುದೇ ರೀತಿಯಾದಂತಹ ಅನುದಾನವನ್ನ ಒದಗಿಸಲಿಲ್ಲ ಸಿಎಂ ಸಿದ್ದರಾಮಯ್ಯ. ಇದನ್ನ ಗಮನಿಸಿದಾಗ ಅಲ್ಲಿ ಅನಿಸಿದ್ದು ಪಂಚ ಗ್ಯಾರಂಟಿಗಳು ಅಂತ ಹೇಳ್ತಾ ಬಂದಂತ ಈ ಸರ್ಕಾರ ಪಂಚ ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿಯನ್ನ ಕೈ ಬಿಟ್ಬಿಡ್ತಾ ಅನ್ನುವಂತಹ ಅನುಮಾನಗಳು ವಿರೋಧ ಪಕ್ಷಗಳು ಸಹಿತ ಸಾಕಷ್ಟು ಟೀಕೆಯನ್ನ ಮಾಡ್ತಾ ಇತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಇಲ್ಲಿ ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ ಯುವ ನಿಧಿಗೆ 900 ಕೋಟಿಗೂ ಹೆಚ್ಚು ಹಣ ವೆಚ್ಚ ಆಗಿದೆ ಅಂತ. 3 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳು ಎಂದು ಸರ್ಕಾರ ಡಿಫೆಂಡ್ ಅನ್ನ ಮಾಡಿಕೊಳ್ಳುತ್ತೆ. ಹಾಗಾದ್ರೆ ನಿಜಕ್ಕೂ ಸಹಿತ ಯುವ ನಿಧಿಯಿಂದ ನಿರುದ್ಯೋಗಿಗಳಿಗೆ ಉಪಯೋಗ ಆಗಿದೆಯಾ ಅಂತ ನೋಡಿದ್ರೆ ಸರ್ಕಾರದ ಅಂಕಿಅಂಶಗಳ ಪ್ರಕಾರವೇ ಲೆಕ್ಕ ಹಾಕಿದ್ರೆ ಇಲ್ಲಿ ಬರ್ತಾ ಇರುವಂತದ್ದು 3 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿಗೆ 24 ತಿಂಗಳಲ್ಲಿ 2,000 ಕೋಟಿಗೂ ಹೆಚ್ಚು ಹಣ ಆಗುತ್ತೆ. ಬಟ್ ಇಲ್ಲಿ ಯುವ ನಿಧಿಗೆ 913 ಕೋಟಿ ಹಣ ವೆಚ್ಚ ಆಯಿತು ಅಂತ ಹೇಳ್ತಾರೆ. ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಸರ್ಕಾರದ ಈ ಅಂಕಿಅಂಶ. ಹಾಗಾದ್ರೆ ಲೆಕ್ಕವನ್ನ ತಪ್ಪಿದ್ರ ಲೆಕ್ಕ ರಾಮಯ್ಯ ಅನ್ನುವಂಥದ್ದು ಮತ್ತೊಂದು ಕಡೆ. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕ್ಲೈಮ್ ಮಾಡ್ಕೊಳ್ತಾ ಇದ್ದಾರಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಈಗಾಗಲೇ ಯುವ ನಿಧಿಯನ್ನ ಗ್ರ್ಯಾಂಡ್ ಆಗಿ ಇವರು ಲಾಂಚ್ ಮಾಡ್ತಾರೆ, ಗ್ರ್ಯಾಂಡ್ ಆಗಿ ಅದನ್ನ ಜನಗಳಿಗೆ ಒದಗಿಸಿ ಕೊಡ್ತಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ವಿವೇಕ್, ಈಗಾಗಲೇ ಯುವ ನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡಿದ್ರೆ ಯುವ ನಿಧಿಯನ್ನ ಪಂಚ ಗ್ಯಾರಂಟಿಗಳಲ್ಲಿ ಘೋಷಿಸಲಾಗಿತ್ತು. ಬಟ್ ಇದೀಗ ಪಂಚ ಗ್ಯಾರಂಟಿಗಳಲ್ಲಿ ಯುವ ನಿಧಿಯ ಕುರಿತಾದಂತ ಯಾವುದೇ ರೀತಿಯಾದಂತಹ ಅನುದಾನ ಸರ್ಕಾರದಿಂದ ಕೊಟ್ಟಿಲ್ಲ ಅನ್ನುವಂಥದ್ದು. ಬಟ್ ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಒಂದು ಲೆಕ್ಕವನ್ನ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ನಿಜ, ಯಾವ ರೀತಿಯಾಗಿ ಇದು ನಿಜಕ್ಕೂ ಕೂಡ ಯುವಕರಿಗೆ ಹೆಲ್ಪ್ ಆಗಿದೆಯಾ ಏನು ಅಂತ? ಎಸ್ ವನಿತಾ, ಈಗಾಗಲೇ ಯುವ ನಿಧಿ ಕೂಡ ಸರ್ಕಾರದ ಒಂದು ಭಾಗವಾಗಿತ್ತು. ಅಂದರೆ ಸರ್ಕಾರದಿಂದ ಘೋಷಣೆ ಆದಂಥ 5 ಗ್ಯಾರಂಟಿ ಸ್ಕೀಮ್ಗಳೇನಿತ್ತು ಅದರಲ್ಲಿ ಯುವ ನಿಧಿ ಕೂಡ ಒಂದು ಗ್ಯಾರಂಟಿ ಸ್ಕೀಮ್ ಆಗಿತ್ತು. ಆದರೆ ಅವರ ಸರ್ಕಾರ ಬರುವಂಥ ಸಂದರ್ಭದಲ್ಲಿ ಘೋಷಣೆ ಮಾಡಿದರು. ಜೊತೆಗೆ 2023 ಮೇಯಲ್ಲಿ ಸರ್ಕಾರ ಬರುತ್ತೆ. ಆದರೂ ಕೂಡ ತಡವಾಗಿ ಒಂದು 6-7 ತಿಂಗಳು ತಡವಾಗಿ ಯುವ ನಿಧಿ ಸ್ಕೀಮ್ ಕೂಡ ಪ್ರಾರಂಭವಾಗುತ್ತೆ. ಡಿಸೆಂಬರ್ ಹಂತದಲ್ಲೂ ಕೂಡ ಈ ಸ್ಕೀಮನ್ನು ಪ್ರಾರಂಭ ಮಾಡ್ತಾರೆ. ಜೊತೆಗೆ 2024 ಜನವರಿಯಿಂದ ಪ್ರಾರಂಭವಾಗುತ್ತೆ. ಆದರೆ ಇಲ್ಲಿವರೆಗೂ ಕೂಡ ಆ ಯುವ ನಿಧಿ ಸ್ಕೀಮ್ ನಡ್ಕೊಂಡ್ಬರುತ್ತೆ. ಅಂದರೆ ಸುಮಾರು 25-26 ತಿಂಗಳುಗಳ ಕಾಲ ನಡ್ಕೊಂಡ್ಬರುತ್ತೆ. ಆದರೆ ಸರ್ಕಾರ ಅಧಿಕಾರಕ್ಕೆ ಬಂದು ಒಟ್ಟಾರೆಯಾಗಿ 33 ತಿಂಗಳುಗಳು ಆಗಿದ್ರು ಕೂಡ ಅವರು ಕೊಡ್ತಕ್ಕಂಥದ್ದು ಕೇವಲ 24ರಿಂದ 25 ತಿಂಗಳು ಇಲ್ಲಿವರೆಗೂ ಮಾತ್ರ ಹಣ ಬಂದಿದೆ ಅನ್ನೋ ಒಂದಿಷ್ಟು ಅಂಕಿಅಂಶಗಳು ಕೂಡ ದೊರಕ್ತಾ ಇದೆ. ಜೊತೆಗೆ ಯುವ ನಿಧಿಯ ವಿಚಾರವಾಗಿ ನೋಡ್ತಾ ಹೋದರೆ ಮೊನ್ನೆ ಅಷ್ಟೇ ನಡೆದಂಥ ಏನು ಬಜೆಟ್ ಇದೆ ಈ ಬಜೆಟ್ನಲ್ಲಿ ಎಲ್ಲ ಗ್ಯಾರಂಟಿ ಸ್ಕೀಮ್ಗಳಿಗೂ ಒಂದಿಷ್ಟು ಹಣ ಅನುದಾನವಾಗಿ ಇಟ್ಟಿದ್ದಾರೆ. ಆದರೆ ಯುವ ನಿಧಿ ಸ್ಕೀಮಿಗೆ ಯಾವುದೇ ಒಂದಿಷ್ಟು ಅನುದಾನ, ಯಾವುದೇ ಒಂದಿಷ್ಟು ಹಣ ಕೂಡ ಬಿಡುಗಡೆ ಮಾಡಿಲ್ಲ ಈ ಬಾರಿಯ ಬಜೆಟ್ನಲ್ಲಿ. ಆ ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ 5 ಗ್ಯಾರಂಟಿ ಸ್ಕೀಮ್ಗಳಿಂದ ಔಟ್ ಆಯ್ತಾ ಯುವ ನಿಧಿ ಸ್ಕೀಮ್ ಅಂತ ಕೂಡ ಒಂದಿಷ್ಟು ಕುತೂಹಲ ಮೂಡಿಸ್ತಿದೆ. ಜೊತೆಗೆ ಈಗಾಗಲೇ ಯುವಕರು ಏನಿದ್ದು ಅವರು ಕೂಡ ಅಷ್ಟೇ ಒಂದಿಷ್ಟು ಪ್ರತಿಭಟನೆ ಕೂಡ ಮಾಡ್ತಾ ಇದ್ರು, ಅವರಿಗೆ ಕೆಲಸ ಇಲ್ಲ, ಜಾಬ್ಸ್ ಇಲ್ಲ ಅಂತ. ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಒಂದು ಮಾತನ್ನ ಕೂಡ ಹೇಳಿರ್ತಾರೆ, ನಾವು ಯುವ ನಿಧಿ ಆ ನಿಟ್ಟಿನಲ್ಲೇ ಕೊಡ್ತಾ ಇದ್ದೀವಿ, ಅವರಿಗೆ ಸಹಾಯ ಆಗಲಿ ಅಂತಾನೆ ಅವರಿಗೆ ಯುವ ನಿಧಿ ಹಣವನ್ನು ಕೂಡ ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಅಂತ ಅವರು ಹೇಳ್ತಾರೆ. ಆದರೆ ಈಗ ಈ ಬಜೆಟ್ನಲ್ಲಿ ಯಾವುದೇ ₹1 ಅಲೋಕೇಶನ್ ಕೂಡ ಈಗ ಯುವ ನಿಧಿಗೆ ಇಟ್ಟಿಲ್ಲ. ಜೊತೆಗೆ ಈಗಾಗಲೇ ಏನು ಆ
ಬಜೆಟ್ ಬುಕ್ನಲ್ಲಿ ಬಿಡುಗಡೆ ಮಾಡಿರುವಂಥ ಒಂದಿಷ್ಟು ಅಂಕಿಅಂಶಗಳ ಪೈಕಿ ಮಾತನಾಡ್ತಾ ಹೋದರೂ ಕೂಡ ಅಷ್ಟೇ, ಇಲ್ಲಿವರೆಗೂ ಅಂದರೆ ಸರ್ಕಾರ ಬಂದಿದ್ದರ ದಿನದಿಂದ ಇಲ್ಲಿವರೆಗೂ ಯುವ ನಿಧಿಗೆ ಅಂತ 913 ಕೋಟಿ ಇಲ್ಲಿವರೆಗೂ ಕೂಡ ಫಂಡ್ಗಳು ಅಲೋಕೇಟ್ ಆಗಿದೆ. ಅದರಲ್ಲಿ ಸುಮಾರು 3,08,000 ಫಲಾನುಭವಿಗಳು ಇದ್ದಾರೆ ಅಂತಲೇ ಸರ್ಕಾರ ಕೊಟ್ಟಿರುವಂಥ ವರದಿ ಪ್ರಕಾರ ನೋಡ್ತಾ ಹೋದರೆ ಸುಮಾರು 3,08,000 ಜನಕ್ಕೆ ಲೆಕ್ಕ ಹಾಕ್ತಾ ಹೋದರೆ ಪ್ರತಿಯೊಬ್ಬ ಅಂದರೆ ಯುವಕನಿಗೆ 3,000 ಅಥವಾ 1,500 ರೂಪಾಯಿ, ಅಂದರೆ ಡಿಗ್ರಿ ಹೋಲ್ಡರ್ಸ್ಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ, ಈ ರೀತಿಯಾಗಿ ಒಂದಿಷ್ಟು ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ ಅಲ್ಲಿ ಅತಿ ಹೆಚ್ಚು ಸುಮಾರು 2,90,000 ಜನ 3,000 ರೂಪಾಯಿ ಪಡ್ಕೊಳ್ಳೋಂಥವ್ರು. ಜೊತೆಗೆ ಸುಮಾರು ಒಂದು 15,000ರಿಂದ 20,000 ಜನ ಮಾತ್ರ ಅಲ್ಲಿ ಡಿಗ್ರಿ ಅಂದರೆ ಡಿಪ್ಲೊಮಾ ಹೋಲ್ಡರ್ಸ್ 1,500 ಪಡೆಯುವಂಥವ್ರು ಇರೋದು. ಅದನ್ನು ಓವರ್ ಆಲ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ ಜೊತೆಗೆ ಸರ್ಕಾರ ಇಲ್ಲಿವರೆಗೂ ಈ ಪಾಯಿಂಟನ್ನು ನೋಡಲೇಬೇಕಾಗುತ್ತೆ. ಯಾಕಂದರೆ ಸರ್ಕಾರ ಇಲ್ಲಿವರೆಗೂ ಅಧಿಕಾರಕ್ಕೆ ಬಂದು 33 ತಿಂಗಳುಗಳು ಆಗಿದ್ರೆ ನಾವು ಹಾಕಿರುವಂಥ ಅಂಕಿಅಂಶಗಳ ಪೈಕಿ ಲೆಕ್ಕ ಹಾಕ್ತಾ ಹೋದರೆ ನಾವು ಸುಮಾರು ಹಾಕಿರ್ತಕ್ಕಂಥದ್ದು ಕೇವಲ 24 ತಿಂಗಳಿಗೆ ಅವರು ಕೊಟ್ಟಿರುವಂಥ ಅಂಕಿಅಂಶ ಏನಿದೆ 3,08,000ಕ್ಕೆ 24 ತಿಂಗಳುಗಳ ಪ್ರಕಾರ ಅಂದರೆ ಮಲ್ಟಿಪ್ಲೈ ಮಾಡ್ತಾ ಹೋದರೆ ಸುಮಾರು 2,000ಕ್ಕೂ ಹೆಚ್ಚು ಕೋಟಿಗಳು ಆಗುತ್ತೆ. ಆದರೆ ಇವರು ಅಲೋಕೇಟ್ ಮಾಡಿರುವಂಥ ಫಂಡನ್ನು ನೋಡ್ತಾ ಹೋದರೆ ಕೇವಲ ಅದು 913 ಕೋಟಿ. ಇದರಲ್ಲಿ ಯಾವ ರೀತಿಯಾಗಿ ಲೆಕ್ಕ ತೋರಿಸಿದೆ ಸರ್ಕಾರ ಅನ್ನೋ ಒಂದಿಷ್ಟು ಕುತೂಹಲ ಕೂಡ ಮೂಡಿಸ್ತಾ ಇದೆ. ನಿಜಕ್ಕೂ ಯುವ ನಿಧಿಯಲ್ಲಿ ಅಷ್ಟೇ ಹಣ ಬಿಡುಗಡೆ ಆಗಿದೆಯಾ, ಅಷ್ಟೇ ಜನಕ್ಕೆ ತಲುಪಿದೆಯಾ ಅನ್ನೋ ಒಂದಿಷ್ಟು ಪ್ರಶ್ನೆಗಳು ಕೂಡ ಮೂಡಿಸ್ತಾ ಇದೆ ವನಿತಾ. ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗೆ.